1 ಲಕ್ಷ ಬಾರಿಶ್ ಮನಿಗೆ 3 ಲಕ್ಷ ರೂಪಾಯಿ ಸಾಮಾನ್ಯ ನೋಟುಗಳನ್ನು ಕೊಡುತ್ತೇವೆ ಎಂದು ನಂಬಿಸಿ ಹಣ ಪಡೆದು ವಂಚಿಸುತ್ತಿದ್ದ ಗ್ಯಾಂಗ್ ಒಂದನ್ನ ಬಂಧಿಸುವಲ್ಲಿ ಬಾಗಲಕೋಟೆ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮನಿ ಡಬ್ಲಿಂಗ್ ರೂವಾರಿ ತುಮಕೂರು ಜಿಲ್ಲೆಯ ಮಧುಗಿರಿಯ 36 ವರ್ಷದ ವಿಜಯ್ ಅಲಿಯಾಸ್ ರಾಜು, 30 ವರ್ಷದ ನವೀನ್, ಚಿಕ್ಕಬಾಣವಾರದ ಕೆರೆಗುಡ್ಡದ ಹಳ್ಳಿ ನಿವಾಸಿ 34 ವರ್ಷದ ಕೃಷ್ಣ ಸಿಂಗ್ ಬಂಧಿತ ಆರೋಪಿಗಳಾಗಿದ್ದು, ಆರೋಪಿಗಳಲ್ಲಿ ಓರ್ವ ಪಿಗ್ಮಿ ಸಂಗ್ರಹಕಾರನಾಗಿ ಮತ್ತೋರ್ವ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದು, ಇನ್ನೋರ್ವ ಕೃಷಿ ಕೆಲಸ ಮಾಡಿಕೊಂಡು ಮೂವರೂ ಸೇರಿಕೊಂಡು ಒಂದೇ ಬಾರಿ ಶ್ರೀಮಂತರಾಗಬೇಕೆಂಬ ಹಗಲು ಕನಸನ್ನ ಕಂಡು ವಂಚನೆಯ ಸ್ಕೀಮ್ ಒಂದನ್ನ ರೆಡಿ ಮಾಡಿಕೊಂಡು ಪೂಜೆಯ ಮಾಡುವ ಮೂಲಕ ನಿಮ್ಮ ಹಣವನ್ನ ದುಪ್ಪಟ್ಟು ಮಾಡಿಕೊಡುತ್ತೇವೆ ಎಂದು ಅಮಾಯಕರನ್ನ ಬಲೆಗೆ ಬೀಸಿಕೊಂಡು ವಂಚನೆ ಮಾಡಿ ಇದೀಗ ಬಾಗಲಕೋಟೆ ಪೊಲೀಸ್ ಠಾಣೆಯ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದು ಕಂಬಿ ಎಣಿಸುತ್ತಿದ್ದಾರೆ. ಹೌದು, ವರ್ಷದ ಹಿಂದೆ ಆರೋಪಿ ವಿಜಯ್ ಗಾಂಧಿನಗರಕ್ಕೆ ಬಂದಿದ್ದ. ಆಗ ದೂರುದಾರರನ್ನ ಪರಿಚಯಿಸಿಕೊಂಡಿದ್ದು ಇಬ್ಬರು ಆತ್ಮೀಯವಾಗಿದ್ರು. ಕೆಲ ದಿನಗಳ ಹಿಂದೆ ದೂರುದಾರರಿಗೆ ಕರೆ ಮಾಡಿದ್ದ ವಿಜಯ್ ತನ್ನ ಬಳಿ ಬಾರಿಶ್ ಮನಿ ಎಂಬ ನೋಟುಗಳಿದ್ದು ಅವುಗಳು 9 ತಿಂಗಳ ಬಳಿಕ ಬಿಳಿ ಪೇಪರ್ ಆಗುತ್ತವೆ. ಹೀಗಾಗಿ 1 ಲಕ್ಷ ನಗದು ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ 3 ಲಕ್ಷ ಬಾರಿಶ್ ಮನಿ ಕೊಡುತ್ತೇನೆ. ಅವುಗಳನ್ನ ಸಾಮಾನ್ಯ ನೋಟುಗಳಂತೆಯೇ ಚಲಾವಣೆ ಮಾಡಿಕೊಂಡು ಲಾಭ ಪಡೆಯಬಹುದೆಂದು ನಂಬಿಸಿದ್ದ. ಅದರಂತೆ ಸಂತ್ರಸ್ತ 8ನೇ ಮೈಲಿಯಲ್ಲಿ ಇರುವ ಹೋಟೆಲ್ ಒಂದಕ್ಕೆ ಬಂದು ವಿಜಯ್ಗೆ 28,60,60,000 ರೂಪಾಯಿಯನ್ನ ಕೊಟ್ಟಿತ್ತು. ಆನಂತರ ಯಾವುದೇ ನೋಟುಗಳನ್ನ ಕೊಡದೆ ಸ್ಥಳದಿಂದ ಪರಾರಿಯಾಗಿದ್ದ. ಈ ಸಂಬಂಧ ಸಂತ್ರಸ್ತ ವ್ಯಕ್ತಿ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತರಾಜು ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ಡಬ್ಲಿಂಗ್ ವಂಚಕರ ಬಲೆಗೆ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡ ತಂಡಕ್ಕೆ ಶೆಟ್ಟಿಹಳ್ಳಿಯ ಜುಂಜಪ್ಪ ದೇವಸ್ಥಾನದ ಬಳಿ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ವಂಚನೆ ಕೃತ್ಯದಲ್ಲಿ ಭಾಗಿಯಾಗಿ ಲಕ್ಷಾಂತರ ರೂಪಾಯಿಗಳನ್ನ ಪಡೆದುಕೊಂಡಿರುವುದಾಗಿ ಬಾಯ್ಬಿಡುತ್ತಾರೆ. 3 ಆರೋಪಿಗಳ ಬಂಧನದಿಂದ 40 ಲಕ್ಷ ರೂಪಾಯಿ ನಗದು, ಕೃತ್ಯಕ್ಕೆ ಬಳಸಿದ್ದ ಒಂದು ಕಾರನ್ನ ಬಾಗಲಕೋಟೆ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಗಲಕೋಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನಿ ಡಬ್ಲಿಂಗ್ ಕೇಸ್ 2 ಕೇಸ್ ಪತ್ತೆಯಾಗಿದೆ. ಇದರಲ್ಲಿ ಟೋಟಲ್ 47 lakhs ವ್ಯಾಲ್ಯೂ ಇತ್ತು. ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 40 lakhs ರಿಕವರಿ ಆಗಿದೆ. ಮತ್ತೆ ಇದರಲ್ಲಿ 3 ಜನ ಆರೋಪಿ ಕೂಡ ಅರೆಸ್ಟ್ ಮಾಡಿದ್ದಾನೆ. ಇನ್ನೂ ಕೆಲವು ಆರೋಪಿ ಬಗ್ಗೆ ಮಾಹಿತಿ ಇದೆ, ಅದನ್ನು ಅರೆಸ್ಟ್ ಮಾಡ್ತಾರೆ ಅವರು. ಬಟ್ ಇದು ಕ್ಲಿಯರ್ ಕಟ್ ಕೇಸ್ ಆಫ್ ಚೀಟಿಂಗ್ ಇದೆ. ಯಾಕೆಂದರೆ ಜನಕ್ಕೆ ಅವರು ನಂಬಿಸಿ ನಿಮಗೆ ಒಂದು ನೀವು ಏನು ಕೊಡ್ತಾರೋ ಅದಕ್ಕೆ 3 ಪಟ್ಟು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಅವ್ರಿಗೆ ನಂಬಿಸಿ ಈ ಥರ ಮಾಡಿಬಿಟ್ಟಿದ್ರು. ಬೈ ಚಾನ್ಸ್ 2 ಕೇಸ್ ನಮ್ಮ ಗಮನಕ್ಕೆ ಬಂದಿದೆ. ಇನ್ನೂ ಇರ್ಬೋದು ಕೆಲವು ಕೇಸಸ್ ಇದ್ರೆ ಜನಕ್ಕೆ ನಾವು ಅಪೀಲ್ ಮಾಡ್ತೀವಿ. ಕಂಪ್ಲೇಂಟ್ ಕೊಟ್ಟರೆ ನಾವು ಅದರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 2 ಕೇಸ್ ಪತ್ತೆಯಾಗಿದೆ. ಇದರಲ್ಲಿ 3 ಜನ ಆರೋಪಿಯವರು ಅರೆಸ್ಟ್ ಆಗಿದ್ದಾರೆ. ಈ ಕಾರ್ಯಾಚರಣೆಯನ್ನ ವಾಯುವ್ಯ ವಿಭಾಗದ ಡಿಸಿಪಿ ನಾಗೇಶ್ ಡಿಎಲ್ ಅವರ ನಿರ್ದೇಶನದಂತೆ, ಚಿಕ್ಕಬಾಣವರ ಉಪವಿಭಾಗದ ಎಸಿಪಿ ರಮೇಶ್ ಅವರ ಮಾರ್ಗದರ್ಶನದಲ್ಲಿ, ಬಾಗಲಕೋಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತರಾಜು ಅವರ ನೇತೃತ್ವದಲ್ಲಿ ಪಿಎಸ್ಐ ನಿಂಗಪ್ಪ ಮಗದಂ, ಸಿಬ್ಬಂದಿಗಳಾದ ಮಾರುತಿ ವೀರಪ್ಪ, ಉತ್ರೇಶ್ ಸಾದಿಕ್, ನಾಗರಾಜ್ ಅವರುಗಳ ತಂಡ ವಂಚಕ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.